ಮೂವರ ಎನ್ಕೌಂಟರ್ ಕೇಸ್ ಅದಾದ ನಂತರದ ಡೆವಲಪ್ಮೆಂಟ್ಗಳೇನು ಎತ್ತ ಈ ಪೋಚಿಂಗ್ ಕ್ಯಾಂಪ್ಗಳೇನಿದೆ ಅದನ್ನು ಈ ಜಿಲಾಟಿನ್ ಕಡ್ಡಿಗಳನ್ನಿಟ್ಟು ಸ್ಫೋಟ ಮಾಡಿತ್ತು. ಅದು ನಂತರದ್ದು ಡೆವಲಪ್ಮೆಂಟ್ಗಳು ನೋಡ್ತಾ ಇದ್ದೀವಿ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಟಾರ್ಗೆಟ್ ಆಗ್ತಾ ಇದ್ದಾರೆ ಏನು ಎತ್ತ ಅಂತ. ಎಲ್ಲೋ ಒಂದು ಕಡೆಗೆ ದೊಡ್ಡ ಮಟ್ಟದ ಪ್ಲಾನ್ ಮಾಡಿಕೊಂಡೇ ಯುವಕರು ಕೂತಿರಂಗೆ ಕಾಣ್ತಾ ಇದೆ. ಈಗ ನೋಡಿ, ಅರಣ್ಯ ಇಲಾಖೆ ಫುಲ್ ಟಾರ್ಗೆಟ್ ಆಗ್ತಿರೋದು. ಒಂದು ಕಡೆಗೆ ಜಿಲಾಟಿನ್ ಕಡ್ಡಿ ಇಟ್ಟು ಸ್ಫೋಟ ಮಾಡಿದ್ದಾಯಿತು, ಮತ್ತೊಂದು ಕಡೆಗೆ 10 ಎಕರೆ ಕಾಡಿಗೆ ಬೆಂಕಿ ಇಟ್ಟಿದ್ದಾಯಿತು. ಈಗ ಸೋಲಾರ್ ಫೆನ್ಸಿಂಗನ್ನೇ ಹಾಳು ಮಾಡಿದ್ದಾರೆ. ಸೋಲಾರ್ ಫೆನ್ಸಿಂಗನ್ನು ಯಾಕೆ ಹಾಕ್ತಾರೆ ಹೇಳಿ? ಕಾಡಲ್ಲಿರುವಂಥ ಪ್ರಾಣಿಗಳು ನಾಡಿಗೆ ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಹಾಕ್ತಾರೆ. ಅಂದರೆ ಅದನ್ನು ಕತ್ತರಿಸಬೇಕು, ಕಾಡಲ್ಲಿರುವಂಥ ಪ್ರಾಣಿಗಳು ನಾಡಿಗೆ ಬರಬೇಕು, ಆವಾಗ ಅಧಿಕಾರಿಗಳು ಆಪರೇಷನ್ಗೆ ಬರ್ತಾರೆ, ಅವ್ರನ್ನ ಟಾರ್ಗೆಟ್ ಮಾಡಬೇಕು. ಇದು ಯಾಕೋ ಜಾಸ್ತಿ ಆಯಿತು ಇದು. ಈ ರೀತಿ ಈ ಸಂಘರ್ಷ ಮುಂದುವರೆದು ಬಿಟ್ಟರೆ ನಾವು ಕಾಡಿನ ಪ್ರಾಣಿಗಳು ಮತ್ತು ಈ ನಾಡಿನ ಮನುಷ್ಯರು ಅವ್ರ ನಡುವಿನ ಸಂಘರ್ಷ, ಪ್ರಾಣಿ ಮತ್ತು ಮನುಷ್ಯರ ನಡುವಿನ ಸಂಘರ್ಷವನ್ನು ಕೇಳಿದ್ವಿ. ಇದು ಯಾಕೋ ಅತಿ ಆಗ್ತಾ ಇದೆ. ಇದು ಸರ್ಕಾರನೂ ಕೂಡ ಯಾಕೋ ಸರಿಯಾದ ನಿಟ್ಟಿನಲ್ಲಿ ಕ್ರಮ ತಗೊಳ್ತಾ ಇಲ್ಲ. ಇದನ್ನು ಇದೇ ರೀತಿ ಬಿಟ್ಟರೆ ಭಾಳ ತಪ್ಪು ಸಂದೇಶ ರವಾನಿಸ್ತೀರಿ ನೀವು, ಭಾಳ ಕಷ್ಟ ಆಗುತ್ತೆ. ಹೋಗಲಿ ಈ ಹುಡುಗರುಗಳು ಹಿಂಗೆಲ್ಲ ಇದೆಲ್ಲ ಮಾಡ್ತಾರಲ್ಲ, ಈ ಥರ ಹುಚ್ಚು ಚಟಗಳು ಮಾಡ್ತಾರಲ್ಲ, ಈ ಮುರಿದು ಹಾಕದೆ ಹರಿದು ಹಾಕದೆ ಆ ತಂತಿಗಳು ನೋಡಿ ಹೆಂಗೆ ಬಿದ್ದಿವೆ ಅಂತೇಳಿ ಅಂತ. ಇದನ್ನೆಲ್ಲ ಸರ್ಕಾರ ಯಾವ ಕಾರಣದಿಂದ ಮಾಡುತ್ತೆ ಹೇಳಿ? ಯಾವ ಕಾರಣದಿಂದ ಮಾಡುತ್ತೆ ಸರ್ಕಾರ? ಹುಚ್ಚಿಡಿದೆಯಾ ಸರ್ಕಾರಕ್ಕೆ ಮಾಡೋಕ್ಕೆ? ಕೋಟಿಗಟ್ಟಲೆ ದುಡ್ಡು ಹಾಕಿರುತ್ತೆ ಅದಕ್ಕೆ. ಇದನ್ನು ನೀವು ಕಿತ್ತು ಹಾಕಿಬಿಟ್ರೆ ಗತಿ ಏನು? ನಾಳೆ ಕಾಡು ಪ್ರಾಣಿಗಳು ಈ ಕಡೆ ಬರಬೇಕು, ನೀವೇ ಮತ್ತೆ ಅವುಗಳನ್ನ ಬೇಟೆ ಆಡಂಗೆ ಆಗಬೇಕು, ಅಥವಾ ಇನ್ನೇನು ತಳ್ಳಕ್ಕೆ ಮಾರ್ಗನೇ ಇಲ್ಲ ಅಂಥೇಳಿ ಅರಣ್ಯಾಧಿಕಾರಿಗಳು ಬರಬೇಕು, ಅವ್ರ ಮೇಲೆ ದಾಳಿ ಮಾಡಬೇಕು. ಈ ಥರದ ಪ್ಲಾನ ಇದು? ಏನು ತೋರಿಸುತ್ತೆ ಇದು? ಬಹುಶಃ ಏನು ಅಂದರೆ ನಾನು ಹೇಳ್ತಾ ಇದ್ದೀನಿ, ಈ ಶಿಲಬೇಪುರ ಗ್ರಾಮದ ಸುತ್ತಮುತ್ತ ಆಗ್ತಿರುವಂಥ ಡೆವಲಪ್ಮೆಂಟ್ಗಳಿದೆಯಲ್ಲ, ಇದು ಒಳ್ಳೆಯ ಲಕ್ಷಣ ಅಲ್ಲ, ಖಂಡಿತವಾಗಲೂ ಒಳ್ಳೆಯ ಲಕ್ಷಣ ಅಲ್ಲ ಇದು. ಅಕ್ಕಪಕ್ಕದ ಹಳ್ಳಿಯವರು, ಅಕ್ಕಪಕ್ಕದ ಗ್ರಾಮಸ್ಥರು ಏನು ಮಾಡ್ತಾಯಿದ್ದೀರಿ? ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ. ನಾಳೆ ನಿಮ್ಮ ಕುತ್ತಿಗೆಗೆ ಬರುತ್ತೆ ಇದು. ನೀವು ಯಾವುದೋ ಒಂದು ಹಳೆಯ ಕೋಪ, ಯಾವುದೋ ಒಂದು ಸಿಟ್ಟು, ಈ ಮೊನ್ನೆ ಯುವಕರು ಕಾಡೊಳಗಡೆ ಹೋಗಿದ್ದರು, ಅದಾದಮೇಲೆ ಅಲ್ಲಿ ಅವರಿಗೆ ಗುಂಡು ತಗಲ್ತು, ಸತ್ರು, ಇದನ್ನ ಇಟ್ಕೊಂಡು ನೀವು ವಿಪರೀತ ಬೆಳೆಸ್ಬಿಟ್ರೆ, ನಾನು ಹೇಳ್ತಾ ಇದ್ದೀನಿ, ಬರೀ ಶಿಲಬೇಪುರ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಗ್ರಾಮಗಳಿಗೂ ಕೂಡ ಇದರ ಪರಿಣಾಮ ತಟ್ಟುತ್ತೆ. ನಾಳೆ ಬಹಳ ಎಫೆಕ್ಟ್ ಆಗುತ್ತೆ. ದಯವಿಟ್ಟು ಯೋಚನೆ ಮಾಡಬೇಕು. ನಂಬರ್ 1. ಜೊತೆಗೇನು ಅಂತಂದರೆ ಈ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸರಿಯಾದ ರೀತಿ ಕ್ರಮ ತಗೋಬೇಕು. ಇದನ್ನು ಬೆಳೆಯೋಕ್ಕೆ ಬಿಟ್ಟರೆ ನಾಳೆ ಬೇರೆ ಬೇರೆ ಬೆಳವಣಿಗೆಗಳಿಗೂ ಕೂಡ ನೀವು ಕಾರಣ ಆಗ್ತೀರಿ. ಬನ್ನಿ, ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಅರಣ್ಯ ಅಧಿಕಾರಿಗಳಿಂದ 3 ಎನ್ಕೌಂಟರ್ ಆಗುತ್ತೆ. ಆ ಎನ್ಕೌಂಟರ್ ಆದ ಬಳಿಕ ಕಿಡಿಗೇಡಿಗಳು ಅರಣ್ಯ ಇಲಾಖೆ ಹಾಗೂ ಅರಣ್ಯ ಸಿಬ್ಬಂದಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಏನೆಲ್ಲ ವಿಧ್ವಂಸಕ ಕೃತ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳಿ TV9 ಕ್ಯಾಮ್ರಾದಲ್ಲಿ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ. ನಾನೀಗ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮ ಏನಿದೆ ಆ ಒಂದು ಅರಣ್ಯ ಪ್ರದೇಶದಲ್ಲಿದ್ದೇನೆ. ತಾವು ನೋಡ್ತಾ ಇರುವಂಥದ್ದು ಸಂಪೂರ್ಣವಾಗಿ ಇದು ಕಾಡಾಗಿರುವಂಥದ್ದು. ಈ ಒಂದು ಕಾಡಿನಿಂದ ದಿನನಿತ್ಯ ವನ್ಯ ಮೃಗಗಳು, ಕಾಡು ಪ್ರಾಣಿಗಳು ನಾಡಿಗೆ ಲಗ್ಗೆ ಇಡ್ತಾ ಇದ್ವು. ಹಾಗಾಗಿ ಕಾಡಿನಿಂದ ನಾಡಿಗೆ ವನ್ಯ ಮೃಗಗಳು ಬರಬಾರ್ದು, ಕಾಡಾನೆಗಳ ಉಪಟಳ ಕೊಡಬಾರ್ದು, ಮತ್ತು ಚಿರತೆ ಇನ್ನಿತರ ಪ್ರಾಣಿಗಳು ಕೂಡ ನಾಡಿಗೆ ನುಗ್ಗಬಾರ್ದು ಅಂತ ಹೇಳಿ ಅರಣ್ಯ ಇಲಾಖೆಯವರು ಮುಂಜಾಗ್ರತಾ ಕ್ರಮವಾಗಿ ಒಂದು ಸೋಲಾರ್ ಗೇಟನ್ನು ಅಳವಡಿಸಿರ್ತಾರೆ. ಆ ಸೋಲಾರ್ ಗೇಟನ್ನು ಅಳವಡಿಕೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಾಣಿಗಳು ಮತ್ತು ಆನೆಗಳು ಬರ್ತಾ ಇರಲಿಲ್ಲ, ಊರಿಗೆ ಒಂದು ಎಂಟ್ರಿ ಆಗ್ತಾ ಇರಲಿಲ್ಲ. ಯಾವಾಗ ಎನ್ಕೌಂಟರ್ ಆಗುತ್ತೆ, ಎನ್ಕೌಂಟರ್ ಆದಂತಹ ಬಳಿಕ ದುಷ್ಕರ್ಮಿಗಳು ಒಂದು ಕೆಲಸ ಮಾಡಿದ್ದಾರೆ. ತಾವು ನೋಡ್ತಾ ಇದ್ದೀರಾ, ಇದು ಸೋಲಾರ್ ಗೇಟ್ ಏನಿದೆ ಆ ಸೋಲಾರ್ ಗೇಟನ್ನು ಅಳವಡಿಸಿದ್ರು. ಪಕ್ಕದಲ್ಲೇ ಕ್ರಂಚನ್ನು ತೆಗೆದಿದ್ದಾರೆ. ಯಾಕಂದರೆ ಪಕ್ಕದಲ್ಲಿ ತೆಗೆದಂತಹ ಗುಂಡಿಯಿಂದಾಗಿ ಆನೆಗಳು ಮತ್ತು ಚಿರತೆ ಅಥವಾ ಹುಲಿಗಳು ಯಾವುದೂ ಕೂಡ ದಾಟೋದಿಲ್ಲ. ಅದರ ಬದಲಿಗೆ ಇಲ್ಲಿ ದಾರಿ ಇದೆ. ಆ ದಾರಿ ಇರುವಂತಹ ಸ್ಥಳದಲ್ಲಿ ಒಂದು ಸೋಲಾರ್ ಗೇಟನ್ನು ಹಾಕಿದ್ದಾರೆ. ಕಬ್ಬಿಣದ ಗೇಟ್ ತಾವು ನೋಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಅದರ ಪರಿಸ್ಥಿತಿ ಇದೆ ಅಂಥೇಳಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಎಲ್ಲವೂ ಕೂಡ ಒಂದು ಏಟನ್ನು ಬಿದ್ದಿದೆ. ಸಂಪೂರ್ಣವಾಗಿ ಹೊಡೆದಾಕಿದ್ದಾರೆ, ಪೀಸ್ ಮಾಡಾಕಿದ್ದಾರೆ, ಮಾಡಿಬಿಟ್ಟು ಅದನ್ನು ಕೆಳಗಡೆ ಚೆಲ್ಲಿದ್ದಾರೆ. ಈ ಒಂದು ಗೇಟ್ ಇದ್ದಂಥ ಸಂದರ್ಭದಲ್ಲಿ ಇದಕ್ಕೆ ಸೋಲಾರ್ ಕಲೆಕ್ಷನ್ ಕೊಡ್ತಾ ಇದ್ರು. ರಾತ್ರಿ ಆದರೆ ಆ ಸೋಲಾರ್ ಕಲೆಕ್ಷನ್ನಿಂದಾಗಿ ಶಬ್ದ ಬರ್ತಾ ಇತ್ತು. ಮತ್ತು ಯಾವುದಾದ್ರೂ ಪ್ರಾಣಿಗಳು ಬಂದಂತಹ ಸಂದರ್ಭದಲ್ಲಿ ಆ ಒಂದು ಸೋಲಾರ್ ತಂತಿ ತಾಗದಂಥ ಸಂದರ್ಭದಲ್ಲಿ ಆ ವಿದ್ಯುತ್ ಅಲ್ಪ ಮಟ್ಟಿಗೆ ಶಾಕನ್ನು ಹೊಡಿತಾ ಇತ್ತು. ಆ ವಿದ್ಯುತ್ ಸ್ಪರ್ಶ ಆಗ್ತಾ ಇತ್ತು. ಆ ವಿದ್ಯುತ್ ಸ್ಪರ್ಶವಾದಂತಹ ಸಂದರ್ಭದಲ್ಲಿ ಆ ಪ್ರಾಣಿಗಳು ವಾಪಸ್ಸು ಹೋಗ್ತಾ ಇದ್ವು. ಆದರೆ
ಈಗ ಅಂಥ ಒಂದು ಸೋಲಾರ್ ಗೇಟನ್ನು, ಸೋಲಾರ್ ಪ್ಯಾನಲನ್ನು ಮತ್ತು ಸೋಲಾರ್ ತಂತಿಗಳನ್ನು ಈಗ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ ಹೇಳಿ ನೋಡ್ತಾ ಹೋದರೆ, ಪ್ರಮುಖವಾಗಿ ಈ ಸೋಲಾರ್ ಗೇಟನ್ನು ತೆಗೆದುಬಿಟ್ರೆ ಕಾಡು ಪ್ರಾಣಿಗಳಂದರೆ ಆನೆಗಳು ಲಗ್ಗೆ ಇಡ್ತವೆ, ಆವಾಗ ನಾಡಿಗೆ ಬರ್ತವೆ. ನಾಡಿಗೆ ಬಂದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅರಣ್ಯ ಅಧಿಕಾರಿಗಳು ಏನು ಈ ಘಟನೆ ನಡೆದಿದೆ ಈ ಒಂದು ತೋಮೇರ್ಪಾಳ್ಯ ಆಗಿರ್ಬೋದು ಸುತ್ತಮುತ್ತ ಪ್ರದೇಶಗಳಲ್ಲಿ, ಆಗ ಅರಣ್ಯಾಧಿಕಾರಿಗಳು ಗ್ರಾಮಕ್ಕೆ ಬರ್ತಾರೆ. ಆ ಬಂದಂತಹ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳ ಮೇಲೆ ದಾಳಿ ಮಾಡ್ಬೋದು ಅಂತ ಹೇಳಿ ಪ್ರೀ ಪ್ಲ್ಯಾಂಡ್ ಮಾಡಿಕೊಂಡು ಪಕ್ಕಾ ಒಂದು ಮಾಹಿತಿ ಮೇರೆಗೆ ಈ ರೀತಿಯಾದಂತಹ ದುಷ್ಕೃತ್ಯವನ್ನು ಎಸಗ್ತಾ ಇದ್ದಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಯಾವಾಗ ಎನ್ಕೌಂಟರ್ ಆಗುತ್ತೆ, ಎನ್ಕೌಂಟರ್ ಆದ ಬಳಿಕ ಮೊದಲಿಗೆ APC ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡ್ತಾರೆ, ಅರಣ್ಯ ಇಲಾಖೆಯ ಕಚೇರಿಗಳನ್ನು ಟಾರ್ಗೆಟ್ ಮಾಡ್ತಾರೆ, ನೇರವಾಗಿ ನುಗ್ತಾರೆ, ಒಂದು ಪುಡಿ ಮಾಡಾಕ್ತಾರೆ, ವಸ್ತುಗಳನ್ನೆಲ್ಲ ಧ್ವಂಸ ಮಾಡಾಕ್ತಾರೆ. ಅದಾದ ಬಳಿಕ ಮತ್ತೆ APC ಕ್ಯಾಂಪ್ಗೆ ನುಗ್ಗಿ ಜಿಲೇಟಿನ್ ಕಡ್ಡಿಗಳನ್ನು ಬಳಸಿ ಬ್ಲಾಸ್ಟನ್ನು ಮಾಡ್ತಾರೆ. ಇದಕ್ಕೂ ಸಮಾಧಾನಗೊಳ್ಳದಂತಹ ಒಂದು ಏನು ಕಿಡಿಗೇಡಿಗಳು, ದುಷ್ಕರ್ಮಿಗಳು ಈಗ ಇವರು ಏನು ಅರಣ್ಯ ಅಧಿಕಾರಿಗಳು ಅಳವಡಿಕೆ ಮಾಡಿದಂತಹ ಸೋಲಾರ್ ಗೇಟನ್ನು, ಸೋಲಾರ್ ಪ್ಯಾನೆಲ್ಗಳನ್ನು ಟಾರ್ಗೆಟ್ ಮಾಡಿ ಧ್ವಂಸ ಮಾಡ್ತಾ ಇದ್ದಾರೆ. ದಿನ ಕಳೆದಂತೆ ಈ ಒಂದು ಎನ್ಕೌಂಟರ್ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡ್ಕೊತಾ ಇದೆ. ಎನ್ಕೌಂಟರ್ ಆಗಿದೆ ನಿಜ, 3 ಮಂದಿ ಸಾವನ್ನಪ್ಪಿದ್ದಾರೆ ನಿಜ, ಅದು ನಕಲಿಯೋ ಅಸಲಿಯೋ ಅಂತ ಹೇಳಿ ತನಿಖೆ ಬಳಿಕ ಸತ್ಯಾಸತ್ಯತೆ ಆಚೆ ಬರುತ್ತೆ. ಆ ಒಂದು ತನಿಖೆ ನಡೆದು ವರದಿ ಬರೋಕ್ಕೂ ಮೊದಲೇ ಈ ರೀತಿಯಾದಂತಹ ವಿಧ್ವಂಸಕ ಕೃತ್ಯಗಳು ಮಾಡ್ತಿರುವಂಥದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.